ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ನೋಡಿ, ನಮ್ಮ ಚಿಕ್ಕಪ್ಪ ಅವ್ರದ್ದೆಲ್ಲ ಕಟಿಂಗ್ ಎಲ್ಲ ಮುಗಿದಿದೆ ಅಂತಂದಲ್ಲ ನೋಡಿ, ಸಿಕ್ಕೆಲ್ಲ ಕ್ಲೀನಾಗಿ ಎಳ್ದಾಕ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ಸೊ ಬ್ಲೈಟೆಕ್ಸು 2.5 grams per ಲೀಟ್ರು, ಜೊತೆಗೆ ಇದನ್ನು ಹಾಕ್ಕೊಂಡಿರೋದು, ಸೊ ಬ್ಯಾಕ್ಟೀರಿಯಾ ನಾಶಕ ಹಾಕಿರೋದು. ಸೊ ಅದಾದಮೇಲೆ ಈಗ ಸ್ವಲ್ಪ ಹಿಂಡಿ ಕೊಡಬೇಕು. ಸೊ ಅದಕ್ಕೆಲ್ಲ ನೋಡಿ ನೀರೆಲ್ಲ ಬಿಟ್ಟು ಚೆಕ್ ಮಾಡಿದ್ದಾರೆ ಡ್ರಿಪ್ಪರ್ಸ್ ಎಲ್ಲ. ಸೊ ಹಿಂಡಿ ಕೊಡ್ತಾರೆ ಈಗ. ಸೊ ಅವರು ಬಂದ್ಬಿಟ್ಟು ನಿಧಾನ ಹೋಗ್ತಾರೆ. ಸೊ ನಾನು ಜನವರಿಗೆ ಹೋಗ್ತೀನಿ, ಅವರು ಮಾರ್ಚ್ ಇಲ್ಲ ಏಪ್ರಿಲ್ಗೆ ಹೋಗ್ತಾರೆ ಅನಿಸುತ್ತೆ. ಸೊ ಇದ್ರಲ್ಲಿಗೆ ಸೊ ಅದಕ್ಕೆ ನಾನು ಆದಷ್ಟು ಬೇಗ ಮಾಡಿರೋದು. ಸೊ ನಾನಷ್ಟು ಜನವರಿ ಎಂಡಿಗೆ ಸೊ ಇದ್ರಲ್ಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮದು ಕಡಿಮೆನೇ ಇರೋದು ಈ ಸರಿ ಪ್ಲ್ಯಾಂಟ್ಸು. ಸೊ ಇನ್ನೂ ಬೇರೆ ಪ್ಲಾಟು ಎಲ್ಲ ನೋಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಪ್ಲಾಟ್ ಎಲ್ಲಾದರೂ ಸಿಕ್ತು ಅಂತಂದರೆ ಒಂದು 2 ಎಕರೆ. ಸೊ ಹೊಸದಾಗಿ ಪ್ಲ್ಯಾಂಟಿಂಗಿಂದನೂ ಯಾವ ಥರ ಏನು ಮಾಡಬೇಕು ಎತ್ತ ಅಂತಂದ್ಬಿಟ್ಟು ಫುಲ್ಲು ವಿಡಿಯೋ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈಗ ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಮೇಯ್ನಾಗಿ ಸೊ ವಿಲ್ಟಿಗೆ ಕೇಳಿದ್ರಲ್ಲ, ಸೊ ವಿಲ್ಟ್ ರಿಕವರಿಗೆ ವಿಡಿಯೋ ಮಾಡ್ತಿರೋದು. ಸೊ ಒಂದು 3 ಗಿಡ ಹೋಗ್ತಾಯಿದೆ ಸೊ ವಿಲ್ಟಿಗೆ. ಸೊ ಆಲ್ಮೋಸ್ಟ್ ಒಂದು 60 ಲೀಟ್ರ್ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ 60 ಲೀಟ್ರು ಸೊ ಅಟ್ಲೀಸ್ಟು ಒಂದು ದೊಡ್ಡ ಗಿಡ ಅಲ್ವಾ. ಸೊ ದೊಡ್ಡ ಗಿಡಕ್ಕೆ ಅಟ್ಲೀಸ್ಟ್ ಒಂದು 20 ಲೀಟ್ರ್ ನೀರನ್ನು ಬೀಳಲೇಬೇಕು. ಸೊ ಅಟ್ಲೀಸ್ಟ್ 20 ಲೀಟ್ರ್ ನೀರು ಬೀಳದೇ ಇದ್ದರೆ ಏನಕ್ಕೂ ಆಗೋಲ್ಲ. ಸೊ 20 ಲೀಟ್ರ್ ಬಿದ್ದಾಗ ಏನಾಗುತ್ತೆ, ಸೊ ಎಲ್ಲೆಲ್ಲವರೆಗೂ ಬೇರೆ ಇರುತ್ತೋ ಅಲ್ಲಿವರೆಗೂ ಆದಷ್ಟು ಸೊ ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬನ್ನಿ ತೋರಿಸ್ತೀನಿ ಯಾವ ಥರ ಹೆಂಗೆ ಅಂತ ಮಿಕ್ಸ್ ಮಾಡೋದು ಏನು ಅಂತ. ನೋಡಿ, ಇಲ್ಲಿ ಅರ್ಧ ಗಿಡ ಒಟ್ಟೋಗಿದೆ. ಸೊ ಅರ್ಧ ಗಿಡ ಚೆನ್ನಾಗಿದೆ. ಆ ಕಡೆ ನೋಡಿ, ಆ ಕಡೆ ಎಲ್ಲ ಒಣಗ್ತಾ ಇದೆ. ಸೊ ಇದಕ್ಕೆ ಯಾವ ಥರ ಏನು ಮಾಡಬೇಕು, ಸೊ ಹೆಂಗೆ ಇದು ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಒಣಗಿರೋ ಗಿಡದಲ್ಲಿ ಒಂದೊಂದು ಚಿಗುರು ಬರ್ತಾಯಿದೆ. ಸೊ ಚಿಗುರು ಬರ್ತಾ ಇರೋದ್ರಿಂದ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ. ಸೊ ಹೊಸ ಚಿಗುರು ಒಂದೊಂದು ಕಾಣಿಸ್ತಾ ಇದೆ. ಸೊ ಕಾಣಿಸ್ತಾ ಇರೋದಕ್ಕೆ ಇದನ್ನ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟ ತೆಗೆದು ಬಿಡ್ತಿದ್ದೆ. ಕಾಣಿಸ್ತಿದೆಯಾ, ಎಲ್ಲ ಹೊಸ ಚಿಗುರುಗಳು ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ರಿಕವರಿಗೆ ಸೊ ಹೆಲ್ಪ್ ಆಗುತ್ತೆ. ಸೊ ಇದು ನೋಡಿ, ಮುಂದೆ ಗಿಡ ಇದೆ. ಸೊ ಇದು ಒಂದು ಚಿಗುರು ಇಲ್ಲ. ಸೊ ಒಂದು ಚಿಗುರು ಇಲ್ಲದೆ ಇರೋದ್ರಿಂದ ಸೊ ಇದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಇದು ಇದಾಗೋದು ಕಷ್ಟನೇ. ಸೊ ರಿಕವರಿ ಆಗೋದು ಕಷ್ಟನೇ. ಸೊ ಒಣಗಿಬಿಟ್ಟಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ. ಸೊ ಫುಲ್ ಹಸಿಯಾಗಿದ್ದೆಲ್ಲ ಒಣಗಿಬಿಟ್ಟಿದೆ. ಸೊ ಇದನ್ನೇನು ಮಾಡೋಕ್ಕಾಗಲ್ಲ. ಸೊ ಚೆಕ್ ಮಾಡೋಣ ಇನ್ನೂ ಒಂದು ನೋಡಿ, ಇದೆಲ್ಲ ಒಣಗಿಬಿಟ್ಟಿದೆ ಕ್ಲೀನಾಗಿ, ತೇವಾಂಶನೇ ಇಲ್ಲ. ಸೊ ಆದಷ್ಟು ಟ್ರೈ ಮಾಡೋಣ ಇದಕ್ಕೂ ಸೊ ಡ್ರಂಚ್ ಮಾಡಿ. ಸೊ ಇಲ್ಲೊಂದಿದೆ. ಸೊ ಇಲ್ಲೊಂದಿದೆ, ಮತ್ತು ಅಲ್ಲಿ ದಾರಿ ಸೈಡಲ್ಲೇ ಒಂದಿದೆ. ಸೊ ಯಾವ ಥರ ಡ್ರಂಚ್ ಮಾಡಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು ತೋರಿಸಿ ನೋಡಿ. ಸೊ ಇದು ಬಂದ್ಬಿಟ್ಟು ಕೆಮಿಕಲ್ ಬಂದ್ಬಿಟ್ಟು ಸೊ ವೆನಿಕೋಕ್ಲೇನ್ ಅಂತ. ಸೊ ಯೂನಿವರ್ಸಲ್ ಡಿಸ್ಇನ್ಫೆಕ್ಟೆಂಟು ಫಸ್ಟು ಇದನ್ನೇ ಹಾಕಬೇಕಾಗಿರೋದು. ಸೊ ಇದು ಬಂದ್ಬಿಟ್ಟು ಡ್ರಂಚಿಂಗ್ಗೆ ಸೊ ಪರ್ಸೆಂಟೇಜ್ ಇರೋದು ಬಂದ್ಬಿಟ್ಟು 4 to 5 ml per ಲೀಟ್ರು. ಸೊ ಇದು ಎಲ್ಲ ಶಾಮಂತಿಗೆಗೆಲ್ಲ ಯೂಸ್ ಮಾಡ್ತಾರೆ. ಸೊ ಶಾಮಂತಿಗೆಗೆ ಮತ್ತು ಏನಪ್ಪ ಸೊರೆ ಗಿಡಕ್ಕೆ, ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಡ್ರಂಚಿಂಗ್ಗೆ ಸೊ ಇದು ಬಂದ್ಬಿಟ್ಟು ಸೊ 2 to 3 ml per ಲೀಟ್ರು ಇದಕ್ಕೆ. ಸೊ ಶಾಮಂತಿಗೆ ಡ್ರಂಚಿಂಗ್ಗೆ ಇದಕ್ಕೆಲ್ಲ. ಸೊ ದಾಳಂಬ್ರಿಗೆ ಸೊ 4 to 5 ml per ಲೀಟ್ರ್ ಹಾಕಲೇಬೇಕು. ಸೊ ಅದಾದಮೇಲೆ ಇದೇನು ಕೆಲಸ ಮಾಡುತ್ತೆ ಮೇಯ್ನಾಗಿ ಅಂತಂದರೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಫಂಗಸ್ ಏನಾದರೂ ಫಂಗಸ್ ಇತ್ತು ಅಂದರೆ ಸೊ ಭೂಮಿಯಲ್ಲಿ ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ದಿನೂ ಸಾಯಿಸ್ಬಿಡುತ್ತೆ, ಸೊ ಅನ್ಎಲ್ದಿನೂ ಸಾಯಿಸುತ್ತೆ. ಸೊ ಎರಡೂ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಾದಮೇಲೆ ಸೊ ಎಲ್ದಿ ಫಂಗಸ್ನ ಯಾವ ಥರ ರಿಕವರಿ ಮಾಡಬೇಕು ಏನು ಅಂತಂದ್ಬಿಟ್ಟು ಮತ್ತು ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಕೆಳಗಡೆ ಒಂದು ಗಿಡ ರಿಕವರಿ ಆಗಿದೆ, ಅದನ್ನು ತೋರಿಸ್ತೀನಿ. ಸೊ ಯಾವ ಥರ ರಿಕವರಿ ಆಗಿದೆ ಏನು ಅಂತಂದ್ಬಿಟ್ಟು. ಸೊ ಈಗ ಇದನ್ನ ಸೊ 4 to 5 ml per ಲೀಟರ್ ಲೆಕ್ಕಕ್ಕೆ ಸೊ ಡ್ರಂಚ್ ಮಾಡಿ ಇದು ಮಿಕ್ಸ್ ಮಾಡ್ಕೋಬೇಕು. ಸೊ ತೋರಿಸ್ತೀನಿ ಯಾವ ಥರ ಏನು ಮಾಡಬೇಕು ಅಂತ ಫಸ್ಟು. ಸೊ ಇದನ್ನು ಹಾಕೋವಾಗ ಸ್ವಲ್ಪ ಗ್ಲೌಸು ಮತ್ತು ಮಾಸ್ಕು ಕಂಪಲ್ಸರಿಯಾಗಿ ಹಾಕೊಳ್ಳಿ. ಸೊ ನೋಡಿ, ಸೊ ಇದು ಬಂದ್ಬಿಟ್ಟು ಸೊ 60 ಲೀಟರ್ಸ್ಗೆ ಹಾಕ್ತಾಯಿದ್ದೀನಿ. ಸೊ 4 ml per ಲೀಟರ್ ಲೆಕ್ಕಕ್ಕೆ. ಸೊ ಗ್ಲೌಸು ಮಾಸ್ಕು ಇಲ್ಲದೆ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಆದಷ್ಟು ಸೇಫಾಗಿರಬೇಕು ಅಂತ. ಸೊ ನೋಡಿ, ಇಲ್ಲಿ ಹಾಕಿದ್ದಾರೆ. ಸೊ ಗ್ಲೌಸು ಮಾಸ್ಕು ಹಾಕಿದೆ ಅಂತೂ ಏನೂ ಮಾಡಿಬಿಡಿ. ಮತ್ತು ಇದನ್ನು ಆದಷ್ಟು ಸೊ ಎಷ್ಟಾದರೂ ನಾನು ಸ್ಪ್ರೇಯಿಂಗ್ಸಾಗಿ ಹೇಳಿದ್ದೀನಿ. ಸೊ ಸ್ಪ್ರೇಯಿಂಗ್ಸ್ ಕೇಳಿದಾಗೂ ಅಷ್ಟೇ. ಸೊ ಆದಷ್ಟು ನೀವು ತಣ್ಣಪತ್ತಲ್ಲೇ ಸ್ಪ್ರೇಯಿಂಗ್ಸ್ ತೊಗೋಬೇಕು. ಸೊ ನಾರ್ಮಲ್ ಟೆಂಪ್ರೇಚರ್ ಇದ್ದಾಗ ಸ್ಪ್ರೇಯಿಂಗ್ಸ್ ತೊಗೊಂಡ್ರೆ ಸುಡುತ್ತೆ ಅಂತ.
ಸೊ ಆಲ್ಮೋಸ್ಟ್ ಇದು ಕಾಸ್ಟ್ ಬಂದುಬಿಟ್ಟು 250 ml ಅಂದರೆ ಸೊ 1/4 ಲೀಟ್ರ್ ಬಂದ್ಬಿಟ್ಟು 400 ರೂಪಾಯಿ ಆಗುತ್ತೆ. ಸೊ 400ರಿಂದ 420 ರೂಪಾಯಿ ಆಗ್ಬೋದು. ಸೊ ಬಟ್ ಎಫೆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಚೆನ್ನಾಗಿ ಕೆಲಸ ಮಾಡೋವಂಥದ್ದನ್ನೇ ನಾನು ಹೇಳೋದು. ಸೊ ಈಗ ಯಾವ ಥರ ಏನು ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ರೋಟ್ರಿಗೆ ಆನ್ ಮಾಡ್ಕೊಂಡು ಮಿಕ್ಸ್ ಹೊಡಿಬೇಕು. ಫಸ್ಟು ಮಿಕ್ಸಿಂಗ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಸೊ ಕ್ಲೀನಾಗಿ ಫಸ್ಟು ಸ್ಟೆಮ್ ಎಲ್ಲ ವಾಶ್ ಮಾಡಬೇಕು ನೋಡಿ. ಈ ಥರ ಸ್ಟೆಮ್ ಎಲ್ಲ ಫಸ್ಟು ವಾಶ್ ಮಾಡಬೇಕು ಮೇಲೆವರೆಗೂ. ಸೊ ಆಲ್ಮೋಸ್ಟ್ ಎಲ್ಲಿ ಇನ್ಫೆಕ್ಷನ್ ಆಗಿರುತ್ತೋ ಅಲ್ಲಿವರೆಗೂ. ಸೊ ಆದಷ್ಟು ಸ್ವಲ್ಪ ಪ್ರೆಷರ್ ಕಡಿಮೆ ಇಟ್ಕೊಳ್ಳಿ. ಸೊ ವೇಸ್ಟ್ ಆಗಬಾರ್ದು ಔಷಧಿ, ಅದಕ್ಕೋಸ್ಕರ ನೋಡಿ ಈ ಥರ ಕ್ಲೀನಾಗಿ ಗಿಡ ಎಲ್ಲ ವಾಶ್ ಮಾಡಬೇಕು. ಸೊ ಸ್ಟೆಮ್ ಎಲ್ಲ ವಾಶ್ ಮಾಡಿ ನೋಡಿ, ಕಾಣಿಸ್ತಿದೆಯಾ? ಸೊ ಯಾವ ಥರ ವಾಶ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಸುತ್ತು ನೀರು ಬಿಡಬೇಕಾಗತ್ತೆ ಈ ಥರ. ಸೊ ಬಿಡ್ದ ಥರ ಒಂದಷ್ಟು ಹೊತ್ತು ಬಿಡಿ. ಸೊ ಅಲ್ಲೆಲ್ಲ ಏನೇನು ಫಂಗಲ್ ಇನ್ಫೆಕ್ಷನ್ ಇರುತ್ತೋ ಅದೆಲ್ಲ ಹೋಗಿಬಿಡ್ಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಬಿಡಬೇಕು. ಸೊ ಎಷ್ಟು ಬೇಗ ಎಳ್ಕೊತಾ ಇದೆ ಅಂದರೆ, ಸೊ ಡ್ರೈಗೆ ಬಿಟ್ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೆ ನೀರಿಗೆ ಸಿಕ್ಕರೆ ಸಾಕು, ಪಟ್ಟಂತ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈಗ ಅದಕ್ಕೋಸ್ಕರನೇ ಮೇಯ್ನಾಗಿ ನಾನು ಸ್ವಲ್ಪ ಲೇಟ್ ಮಾಡಿದ್ದು. ಸೊ ಈಗ ಸ್ವಲ್ಪ ಕಾದಿರುತ್ತೆ ಗಿಡ, ಸೊ ನನಗೆ ನೀರು ಬೇಕು ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ಸೊ ನಾವು ಬಿಟ್ಟಿದ ತಕ್ಷಣ ಏನಾಗುತ್ತೆ, ಸೊ ಫಂಗಸ್ಸು ಇದು ರೂಟು ಅಬ್ಸರ್ವೇಷನ್ಗೆ ರೆಡಿ ಇರುತ್ತೆ ನೀರಿಗೆ. ಸೊ ನೀರು ಬೇಕೇ ಬೇಕು ಅಂತ. ಸೊ ಅವಾಗ ಪಟ್ಟಂತ ಎಳ್ಕೊಂಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ದು. ಒಂದು ಗಿಡಕ್ಕೆ ಒಂದು 20 ಲೀಟ್ರಷ್ಟು ಬಿಡಿ, ಚೆನ್ನಾಗಿ ಸ್ವಲ್ಪ ನೆನೆಯೋ ಥರ ಸರಿ ಆಗುತ್ತೆ. ಸೊ ಇದಕ್ಕೆ ಮತ್ತು ಅರ್ಧಂಬರ್ಧ ಹೋಗಿದೆಯಲ್ಲ, ಸೊ ಆ ಗಿಡಕ್ಕೆ 2ಕ್ಕೂ ಬಿಡೋಣ ಫಸ್ಟು. ಅದಾದಮೇಲೆ ಸೊ ನೋಡಿಕೊಂಡು ಇನ್ನೊಂದು ಒಣಗಿರೋ ಗಿಡ ಇದೆಯಲ್ಲ ಮುಂದೆ ಇಲ್ಲೇ, ಸೊ ಅದಕ್ಕೆ ಬಿಟ್ಟರೆ ಆಗುತ್ತೆ. ಸೊ ಇದು ಅಷ್ಟೇ, ಆಲ್ಮೋಸ್ಟ್ ಒಂದು 70% ಸತ್ತಿದೆ ಗಿಡ. ಸೊ ಈ 25% ಇದೆ ಅಷ್ಟೇ ನೋಡಿ. ಆ ಕಡೆ ರೆಂಬೆ ಎಲ್ಲ ತೆಗ್ದಿದ್ದೀವಿ. ಸೊ ಇದನ್ನು ಸೇಮ್ ಇದೇ ಥರನೇ ಮಾಡಬೇಕು. ಸೊ ಈ ಥರ ಕ್ಲೀನಾಗಿ ಸ್ಟೆಮ್ಮೆಲ್ಲ ವಾಶ್ ಮಾಡಬೇಕು ನೋಡಿ. ಒಣಗೋಗಿದ್ರೆ ಗಿಡ, ಸೊ ಎಲ್ಲ ಕ್ಲೀನಾಗಿ ಈ ಥರ ವಾಶ್ ಮಾಡಿ. ಸೊ ಚೆನ್ನಾಗಿರೋಂಥದ್ದು ಏನು ಬೇಡ, ಚೆನ್ನಾಗಿರೋಂಥದ್ದು ಏನು ಅಷ್ಟೊಂದು ಇನ್ಫೆಕ್ಟ್ ಆಗಿರೋಲ್ಲ. ಸೊ ಎಲೆ ಉದುರಿರುತ್ತಲ್ಲ, ಸೊ ಆ ಥರ ಮಾತ್ರ ಮಾಡಿ ನೋಡಿ. ಈ ಥರ ಮಾಡಿಬಿಟ್ಟು ಸೊ ಕ್ಲೀನಾಗಿ ಸ್ಟೆಮ್ಮೆಲ್ಲ ವಾಶ್ ಮಾಡಬೇಕು. ಅದಾದಮೇಲೆ ನೀರು ಬಿಡ್ಬೇಕು ಸುತ್ತು. ಸೊ ಈ ಥರ ನೋಡಿ, ನಾನು ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಮಾಸ್ಕ್ ಹಾಕಿದ್ದೀನಿ. ಸೊ ಗ್ಲೌಸು ಮತ್ತು ಮಾಸ್ಕ್ ಹಾಕದೆ ಏನು ಮಾಡೋಕ್ಕೆ ಹೋಗ್ಬಿಡಿ, ಮೊದಲೇ ಹೇಳಿದ್ದೀನಿ. ಸೊ ಆದಷ್ಟು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಸೊ ಫಾರ್ಮಿಂಗಲ್ಲಿ ಯಾವ ಥರ ಅಂದರೆ ಆ ಥರನೇ ಇರೋದಲ್ಲ. ಸೊ ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಂಡ್ರೆ ಮತ್ತು ನಾವು ಸಂಪಾದನೆ ಮಾಡೋದಕ್ಕಾಗೋದಲ್ವಾ. ಸೊ ಅದಕ್ಕೋಸ್ಕರ ಹೇಳೋದಷ್ಟೇ. ನೋಡಿ ಈ ಥರ ಚೆನ್ನಾಗಿ ನೆನೆಸ್ಬೇಕು ಸುತ್ತು. ಅದು ಎಳ್ಕೊತಾ ಇದ್ದಂಗೆ ಸುತ್ತು ಬಿಡಬೇಕು ನೋಡಿ. ಈಗ ಸೊ ಈಗ ನಾವೇನು ಮಾಡ್ತಾಯಿದ್ವಿ, ಸೊ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ಏನಾದರೂ ಇತ್ತು ಅಂದರೆ, ಸೊ ಹೆಲ್ದಿ ಮತ್ತು ಅನ್ಹೆಲ್ದಿ ಎರಡೂ ಸುತ್ತೋಗ್ಬಿಡುತ್ತೆ. ಮತ್ತು ಅದನ್ನು ರಿಕವರಿ ಮಾಡಬೇಕು ಅಂತಂದರೆ ಸೊ ಇದಿರುತ್ತಲ್ಲ ಬಯೋಲಾಜಿಕಲ್ಸು, ಅವನು ಬಿಡಬೇಕಾಗುತ್ತೆ. ಸೊ ಇದನ್ನೆಂದರೆ ನೋಡಬಾರ್ದು. ಸೊ ಬಯೋಲಾಜಿಕಲ್ಸ್ನು ಮತ್ತು ಇದು ಮಾಡಬೇಕಾಗುತ್ತೆ. ತೋರಿಸ್ತೀನಿ ಅದು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಇನ್ನೂ ಟ್ರಂಚಿಂಗ್ ಪ್ರೊಸೀಜರ್ ಜಾಸ್ತಿ ಇದೆ. ಸೊ ಇನ್ನೂ ಒಂದು 2-3 ಟ್ರಂಚಿಂಗ್ ಕೊಡಲೇಬೇಕು, ನೋಡಿಸ್ತೀನಿ. ಸೊ ಆ ಥರ ಮಾಡೋಣ, ಹೆಂಗೆ ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಒಂದು 20 ಲೀಟ್ರಷ್ಟು ಆಚೆ ಹೋಗಿದೆ. ಸೊ ಇಲ್ಲಿ ಮೆಜರಿಂಗ್ ಮೀಟ್ರ್ ಇದೆ. ಸೊ ಗೊತ್ತಾಗುತ್ತೆ ಇಲ್ಲಿ. ಸೊ ಟೊಮಾಟೊ ನೋಡಿ, ಇಲ್ಲಿ ಕಾಣಿಸುತ್ತೆ ಯಾವ ಎಷ್ಟಿದೆ ಏನೋ ಅಂತ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಒಣಗೋಗಿದೆಯಲ್ಲ, ಸೊ ಆ ಗಿಡಕ್ಕೆ ಬಿಡೋಣ. ಸೊ ಇಲ್ಲೊಂದು ಗಿಡ ಇದೆ, ಹೌದು, ಸೊ ಮರ್ತ್ಬಿಟ್ಟೆ. ಇಲ್ಲಿ 4th ಲೈನಲ್ಲ 5th ಲೈನಲ್ಲ ಇದೆ, ಅಲ್ಲಿ ನೋಡೋಣ ಗೊತ್ತಾಗುತ್ತೆ. ಸೊ ಇದು ರಿಕವರಿ ಆಗಿರೋವಂಥ ಗಿಡ, ತೋರಿಸ್ತೀನಿ ಬನ್ನಿ.
ನಾನು ಹೇಳೋದಲ್ಲ, ಸೊ ರಿಕವರಿ ಆಗುತ್ತಾ ಇಲ್ಲೋ ಅಂತ ನಾನು ಒಂದು ಸರಿ ಟ್ರಯಲ್ ಮಾಡಿಬಿಟ್ಟೆ ಬೇರೆ ಹೇಳೋದು ಅಂತ. ಸೊ ಇಲ್ಲಿ ಆಲ್ರೆಡಿ ನನಗೆ ರಿಕವರಿ ಆಗಿದೆ. ಸೊ ಆಗಿ ಅದು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಒಂದು 3 kg 4 kg ಅಷ್ಟು ಕಾಯಿ ಕೊಯ್ದಿದೆ. ಬಟ್ ಆದರೂ ಇನ್ನೂ ಒಂದು ಸ್ವಲ್ಪ ಸಾಲದು. ನೋಡಿ ಇಲ್ಲೇ ಇದೆ, ಸ್ವಲ್ಪ ಕಾಣಿಸ್ತಿದೆಯಾ ನೋಡಿ. ಇದು ಈ ಸೈಡೆಲ್ಲ ಸೆಟ್ಟಿಂಗು ಸ್ವಲ್ಪ ಆ ಕಡೆ ನೋಡಿ, ಆ ಕಡೆ ಎಲ್ಲ ಎಲ್ಲೇ ಹೊಸ್ದಾಗಿ ಚಿಗುರು ಹಾಕೊಂಡಿದೆ ಚೆನ್ನಾಗಿ. ಸೊ ಇದು ಒಂದೊಂದು ಕಾಯಿ ಸೆಟ್ಟಿಂಗ್ ಆಗಿದೆ, ಬಟ್ ಬಿಡೋಕ್ಕಾಗಲ್ಲ, ಬಟ್ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಸೊ ಆ ಕಡೆ ರೆಂಬೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಕೆಳಗಡೆ, ಸೊ ಪ್ಲೇಟೇನೋ ಬಿದ್ದಿದೆ ಅನಿಸುತ್ತೆ. ಸೊ ಅದಕ್ಕೆ ಆ ಕಡೆ ರೆಂಬೆ ಸ್ವಲ್ಪ ಇದಾಗಿದೆ, ಬಟ್ ಆದ್ರೂ ಚಿಗುರು ಹಂಗೆ ಇದೆ ನೋಡಿ, ಕಾಣಿಸ್ತಿದೆಯಾ. ಸೊ ಆ ಥರ ಎಲ್ಲ ಚಿಗುರೆಲ್ಲ ಹಂಗೆ ಇದೆ. ಸೊ ಒಣಗಿಬಿಟ್ಟಿದೆ. ಸೊ ಸ್ವಲ್ಪ ವಾಟರ್ ಕೊಟ್ಟಷ್ಟು ಸ್ವಲ್ಪ ರಿಕವರಿ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಕೊಟ್ಬಿಡೋಣ ವಾಟರು. ಸೊ ಯಾವ ಥರ ಹೆಂಗೆ ಅಂತ ನೋಡಿ, ಸ್ಟೆಮ್ ವಾಶ್ ಮಾಡೋದು ಕಾಣಿಸ್ತಿದೆಯಾ. ಈ ಥರ ವಾಶ್ ಮಾಡೋದ್ರೇ, ಇಲ್ಲಾಂದರೆ ಚೆನ್ನಾಗಿ ಇದಾಗಲ್ಲ. ಸೊ ವಾಶ್ ಮಾಡಿ ಕ್ಲೀನಾಗಿ. ಸೊ ಆ ಕಡೆ ಒಣಗಿರೋ ರೆಂಬೆಗೆ ಮಾತ್ರ ವಾಶ್ ಮಾಡಬೇಕು, ಇನ್ನು ಮಿಕ್ಕಿದ್ದೆಲ್ಲ ಸೊ ನಾರ್ಮಲಾಗಿ ವಾಟರ್ ಕೊಡೋದು ಸುತ್ತು ಗಿಡಕ್ಕೆ. ಸೊ ಇದು ಲಾಸ್ಟ್ ಇಯರ್ ರಿಕವರಿ ಮಾಡಿದ್ದು ಒಂದು 3ರಿಂದ 4 kg ಆರಾಮಾಗಿ ಕೊಯ್ತು ಕಟ್ ಮಾಡಿದ್ರು ಕಾಯೆಲ್ಲ. ಸೊ ಆ ಕಡೆ ಹಂಗೆ ಸ್ವಲ್ಪ ಸ್ಟ್ರೆಸ್ ಆಗಿರೋದು. ಸೊ ಒಂದು ಅರ್ಧ kg ಕಾಯಿ ಒಂದಿತ್ತು. ಸೊ ಇದು ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣ ಕಾಯಿ ಇತ್ತು. ಸೊ ಆ ಕಡೆ ರೆಂಬೆಯಲ್ಲಿ ಬಂದಿತ್ತು ಅದೆಲ್ಲ. ಸೊ ಸೆಟ್ಟಿಂಗು. ಸೊ ಇದು ನೋಡಿ ಈಗ ಸೆಟ್ಟಿಂಗ್ ಆಗ್ತಾಯಿದೆ, ಕಾಣಿಸ್ತಿದೆಯಾ. ಇಲ್ಲೊಂದು ಅಲ್ಲೊಂದು ಆಗಿದೆ. ಸೊ ಅದಕ್ಕೆ ಇದನ್ನ ಕ್ಲೀನಾಗಿ ತೆಗೆದುಬಿಟ್ಟು ಸೊ ಡ್ರೈಗೆ ಬಿಟ್ಟಿರೋದ್ರಿಂದ ಎಲ್ಲ ಡ್ರೈ ಆಗ್ತಾಯಿದೆ ಎಲ್ಲ. ಸೊ ಇದನ್ನು ರಿಕವರಿ ಮಾಡಿದ್ದೀನಿ ಸೊ ಲಾಸ್ಟ್ ಇಯರು. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಬಂತು, ಧೈರ್ಯ ಬಂತು. ಸೊ ಈ ಥರ ಮಾಡ್ಬೋದು ಅಂತ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸಬ್ರು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ಮಾಡ್ಕೊಂಬಿಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.